ನಮ್ಮ ಕರ್ನಾಟಕದ ಈ ಜಿಲ್ಲೆ 14ನೇ ಶತಮಾನದಲ್ಲಿ ಯಾದವ ರಾಜವಂಶದ ರಾಜಧಾನಿಯಾಗಿತ್ತು. ಇದು ಡೇ 8 ಆಫ್ ಕರ್ನಾಟಕ ಜರ್ನಿ, ಒಂದು ದಿನ ಒಂದು ಜಿಲ್ಲೆ. ಇಂದಿನ ಜಿಲ್ಲೆ ಗಿರಿಗಳ ನಾಡು ಯಾದಗಿರಿ. ಯಾದಗಿರಿಯನ್ನು ಯಾದವರು ಆಳಿದರಿಂದ ಇದಕ್ಕೆ ಯಾದಗಿರಿ ಎಂಬ ಹೆಸರು ಬಂದಿದೆ. ಯಾದಗಿರಿ ಜಿಲ್ಲೆಯ ಸುತ್ತಳತೆ ಅಂದಾಜು 5227 ಸ್ಕ್ವೇರ್ ಕಿಲೋಮೀಟರ್. ಈ ಜಿಲ್ಲೆಯ ತಲಾ ಆದಾಯ 1,53,247 ರೂಗಳು ಹಾಗೂ ಸಾಕ್ಷರತೆ ಪ್ರಮಾಣ 52%. ಯಾದಗಿರಿಯಲ್ಲಿ ಒಟ್ಟು 6 ತಾಲೂಕುಗಳಿವೆ: ಗುರುಮಿಟ್ಕಲ್, ಯಾದಗಿರಿ, ವಡಗೇರ, ಶಹಾಪುರ, ಸುರಾಪುರ ಹಾಗೂ ಕೊನೆಯದಾಗಿ ಹುಣಸಗಿ. ಯಾದಗಿರಿ ಹೆಚ್ಚಾಗಿ ಯಾವುದಕ್ಕೆಲ್ಲ ಫೇಮಸ್ ಅಂದ್ರೆ ಫುಡ್ ಅಲ್ಲಿ ಜೋಳದ ರೊಟ್ಟಿ, ಎಣಗಾಯಿ, ಶೇಂಗಾ ಹೋಳಿಗೆ ಹಾಗೂ ಪಾಪಡ್ ಮಸಾಲ. ಯಾದಗಿರಿಯ ಪ್ರಮುಖ ಸ್ಥಳಗಳು ಯಾದಗಿರಿ ಫೋರ್ಟ್ ಹಾಗೂ ಬೋನಾಲ ಬರ್ಡ್ ಸೆಂಚುರಿ. ಯಾದಗಿರಿ ಜಿಲ್ಲೆಯ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಯಾದಗಿರಿ ಡಿಸೆಂಬರ್ 31, 2009 ಇಂದಿನ ಕಲಬುರಗಿ ಜಿಲ್ಲೆಯಿಂದ ವಿಭಜನೆಗೊಂಡು ರಾಜ್ಯದ 30ನೇ ಜಿಲ್ಲೆಯಾಯಿತು. ಹಾಗೂ ಯಾದಗಿರಿ 14ರಿಂದ 15ನೇ ಶತಮಾನದಲ್ಲಿ ಯಾದವ ರಾಜವಂಶದ ರಾಜಧಾನಿಯಾಗಿತ್ತು. ಹಾಗೂ ಯಾದಗಿರಿಯ ಬೋನಾಳ ಬರ್ಡ್ ಸೆಂಚುರಿ ಕರ್ನಾಟಕದ 2ನೇ ಅತಿ ದೊಡ್ಡ ಬರ್ಡ್ ಸೆಂಚುರಿ. ನೀವೇನಾದ್ರೂ ಯಾದಗಿರಿಯವರಾಗಿದ್ರೆ ಈ ರೀಲ್ನ ಮಿಸ್ ಮಾಡದೆ ನಿಮ್ಮ ಸ್ಟೋರಿಗೆ ಹಾಕೊಳ್ಳಿ ಮತ್ತೆ ಹೆಚ್ಚಾಗಿ ಶೇರ್ ಮಾಡಿ. ಹಾಗೂ ಇದೇ ರೀತಿ ಎಲ್ಲಾ ಜಿಲ್ಲೆಯ ವಿಡಿಯೋಗಾಗಿ ಫಾಲೋ ಮಾಡಿ ಗೋ ಕನ್ನಡಿಗ.